हावेरी जिल्ह्यात राबवण्यात आलेल्या क्लाउड सीडिंग प्रयोगानंतर चांगला पाऊस झाल्याचे नागरिक सांगत आहेत. त्यामुळे राज्यातील इतर भागांमध्येही क्लाउड सीडिंग कार्यक्रम राबवण्याची मागणी मुख्यमंत्र्यांकडे केली जाणार असल्याची माहिती सार्वजनिक बांधकाम मंत्री सतीश जारकिहोळी यांनी दिली. बेळगावमध्ये पत्रकारांशी बोलताना त्यांनी ही माहिती दिली. मंत्रिमंडळ विस्ताराबाबत विचारले असता मंत्रिमंडळ विस्तार लवकर व्हावा अशी आमची आधीपासूनच मागणी आहे. तो लवकरच होईल अशी अपेक्षा आहे. थोडी प्रतीक्षा करूया असे ते म्हणाले. ಇತ್ತಲ್ಲ ಬರಗಾಲ ಬರ್ಬೋದು, ಭಾಳ ದೊಡ್ಡ ಸಮಸ್ಯೆ ಆಗ್ಬೋದಂತ ಕುಡಿ ನೀರು ರೈತರಿಗೆ. ಅದು 2-3 ದಿವಸದಲ್ಲಿ ದಿಕ್ಕನ್ನು ಬದಲಾಯಿಸಿದೆ. ಕರ್ನಾಟಕಕ್ಕೆ ಒಂದೊಳ್ಳೆ ಸಂತೋಷದ ವಾತಾವರಣ ನಿರ್ಮಾಣ ಆಗಿದೆ ರೀ. ಡ್ಯಾಮ್ಗಳಿಗೂ ನೀರು ಸಾಕಷ್ಟು ಬರ್ತಾ ಇನ್ನೂ ಬರಬೇಕು. ಇಡಕಲ್ ಡ್ಯಾಮ್ಗೆ ಕಡಿಮೆ ಇದೆ, ಇನ್ನೂ ಬರಬೇಕು. ಬೇರೆ ನದಿಯೆಲ್ಲ ಓವರ್ಫ್ಲೋ ಆಗಿದೆ. ನಮ್ಮ ಕೃಷ್ಣ ಇರ್ಬೋದು, ಹಿರಣ್ಯಕೇಶಿ, ಮಲಾಪುರ ಬರ್ತಾ ಇದೆ. ಘಟಪ್ರಭಕ್ಕೆ ಇನ್ನೂ ಜಾಸ್ತಿ ಬರಬೇಕು. ಅದು ನೀರು ಬಿಡೋಕೆ ಕಾಲುವೆಗೆ ನೀರು ಬಿಡಿಸ್ಬೇಕಾಯ್ತು. ಅದಕ್ಕೆ ಬಿಡಿಸ್ಲಿಕ್ಕೆ ನಾವೇ ಖುದ್ದು ಹೋಗಿದ್ದೀವಿ. ಸೊ ಬಿಡಿಸಿದ್ವಿ. ಮತ್ತು ಬಾಗಲಕೋಟೆವರೆಗೆ ಕೂಡ ನೀರು ಈಗಾಗಲೇ ಅಲ್ಲಿ ಕೂಡ ಹೋಗಿದೆ. ಸೊ ಆ ಭಾಗದ ರೈತರು ಈಗ ಸಂಪೂರ್ಣವಾಗಿ ಸಂತೋಷವಾಗಿದ್ದಾರೆ. ಪ್ರತಿ ಸಾರಿ ಆಗ್ತಿದ್ದಾರೆ, ಹೊಸದಲ್ರಿ. ಪ್ರತಿ ಸಾರಿ ಐಡೆಂಟಿಫೈ ಮಾಡಿ ದೊಡ್ಡದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಈಗಾಗಲೇ ಪೊಲೀಸರು ಪ್ರಿಕಾಷನ್ ಮಾಡಿದ್ದಾರೆ, ಎಲ್ಲ ಕಡೆ ಸ್ಟಾಪ್ ಮಾಡಿದ್ದಾರೆ, ಫಾರೆಸ್ಟರ್ ಅಲರ್ಟ್ ಆಗಿದ್ದಾರೆ. ಸೊ ಎಲ್ಲರೂ ಪ್ರಿಕಾಷನ್ ತೋದಾರೆ. ಇನ್ನೂ 4-5 ದಿವಸ ಮಳೆ ಇದೆ ಅಂತ ಅಂದಾಜಿದ್ದಾರೆ. ಅಷ್ಟಾದ್ರೂ ಸಾಕು. ಈಗ ಅಂದರೆ ಅಟ್ಲೀಸ್ಟ್ ಒಂದು 3-4 ತಿಂಗಳಾದ್ರೆ ಒಂದು ಹಂತಕ್ಕೆ ದಾಟ್ತದೆ. ಹಾವೇರಿಯಲ್ಲಿ ಚಾಲನೆ ಮಾಡಿದ್ದಾರೆ. ಅಲ್ಲಿ ಒಳ್ಳೆ ಎಕ್ಸ್ಟ್ರಾ ಮಳೆ ಆಗಿದೆ ಅಂತೂ ಅಲ್ಲಿ ಜನ ಹೇಳ್ತಿದ್ದಾರೆ. ಒಂದು ಒಳ್ಳೆಯ ಪ್ರಯೋಗ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಕೂಡ ಅದನ್ನ ಮಾಡಲಿಕ್ಕೆ CM ಅವ್ರಿಗೆ ಒತ್ತಾಯ ಮಾಡ್ತೀವಿ. ಈಗ ನಾವೇನು ಮಾಡೋರು ಅದು ಹೇಳಿದ್ರಲ್ಲ, ಅದಷ್ಟು ಬೇಗ ಆಗ್ಬೇಕು ಅನ್ನೋದು ಅಷ್ಟೇ ನಿರೀಕ್ಷೆ. ಎಲ್ಲ ಅದೇ ಬೇಗ ಆಗುತ್ತೆ. ಮೋಸ್ಟ್ಲಿ ಬೇಗ ನಾವು ನಿರೀಕ್ಷೆ ಮಾಡಿದ್ವಿ. ವೇಟ್ ಮಾಡೋಣ, ಬೇಗ ಆಗುತ್ತೆ. ಮಾಡಲಿಕ್ಕೆ ಏನೂ ಇಲ್ಲ. ನಮ್ಮ ಈಗಾಗಲೇ ಪೊಲೀಸರು DC ಅವರು ಅವ್ರಿಗೇನು ಬೇಕು ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಕಡೆಯಿಂದ ಸ್ಟೇಟ್ ಗೌರ್ಮೆಂಟಿಂದ ಆಗುವಂಥ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಅವ್ರು ಯಾವ ಕಾರ್ಯಕ್ರಮ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಪೊಲಿಟಿಕಲ್ ಅಜೆಂಡಾ ಗೊತ್ತಿಲ್ಲ. ಅವರು ಪಾರ್ಟಿಕಲಿ ಇಲ್ಲ ಅಂತ ಯಾವಾಗಲೂ ಹೇಳ್ತಾರೆ, ಅದೇನು ಪ್ರಶ್ನೆ ಇಲ್ಲ. ಓಪನ್ ಆಗಿ ಯಾವಾಗೂ ಪಾರ್ಟಿಕಲಿ ನಾವು ದೂರ ಇದೆ ಅಂತ ಹೇಳಿದ್ದಾರೆ. ಸೊ ನಾವು ಅಷ್ಟು ಕೇಳಿದ್ದೀವಿ. ಪ್ರಿಯಾಂಕಾ ಖರ್ಗೆ ಅವರು ಧ್ವನಿ ಎತ್ತಿದ್ರು, ನೋಂದಣಿಯ ಬಗ್ಗೆ ವಿಚಾರ ಸಂಬಂಧಪಟ್ಟಾಗಿ ಧ್ವನಿ ಎತ್ತಿದ್ರು. ಹಾಗಾಗಿ ಇಲ್ಲಿ ತಿರುಗೇಟ್ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕದಲ್ಲೇ ಕಾರ್ಯಕ್ರಮ ಮಾಡ್ತಾರೆ. ಆ ರೀತಿ ಚರ್ಚೆ ಇಲ್ಲ, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅದು ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರ. ಅದು ಅನುಮತಿ ಕಾರ್ಯಕ್ರಮದ ಬಗ್ಗೆ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅದು ಪೊಲೀಸರು ನೋಡ್ಕೋತಾರೆ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಒಂದು ಮಾತು ಹೇಳಿದ್ದಾರೆ. RSS ನಿಂದ ಏನೇ ಪಥಸಂಚಲನ ಆದ್ರೂ ಕೂಡ ಪೊಲೀಸರಿಂದ ಅನುಮತಿ ಪಡೆಯಲೇಬೇಕು. ನಾನು ಗೃಹ ಸಚಿವ ಇರೋ ಮಟ್ಟನೂ ಕೂಡ ಅದನ್ನ ಆ ಪಾಲಿಸಿ ಇಲ್ಲ, ಅದೇ ಹೇಳಿದೆ. ಅದು ಅವ್ರ ಇಲಾಖೆಗೆ ಸಂಬಂಧಪಟ್ಟದ್ದು ಯಾವ ರೀತಿ ಅನುಮತಿ ಪಡಿಬೇಕು, ಹೇಗಿರ್ಬೇಕು ಅನ್ನೋದು ಅವ್ರ ಮಂತ್ರಿಗಳದಾರ, ಅದಕ್ಕೆ ಇಲಾಖೆ ಇದೆ, ಅವ್ರನ್ನ ಹ್ಯಾಂಡಲ್ ಮಾಡ್ತಾರೆ ಅವ್ರು. ಸರ್, ರಾಯಬಾಗದಲ್ಲಿ ಇವತ್ತು ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮೇಡಮ್ ಅವರು MLA ಅವರು ಮಹಾವೀರ್ ಮೊಯ್ತೆ ಅನ್ನೋರು ಮೇಲೆ ಹತ್ತಿದ್ರು ಅನ್ನುವಂಥ ಕಾರಣಕ್ಕಾಗಿ ಸ್ವಲ್ಪ ವಾಗ್ವಾದ ಆಗಿದೆ. ಏನು ನಡೀದ, ಅದೇನು ಆ ರೀತಿ ನಡೀದ. ಅದು ಪ್ರೋಟೋಕಾಲ್ ಅಂತ ಹೇಳ್ತಾರೆ. ಎಲ್ಲರಿಗೂ ಹಕ್ಕಿರ್ತೈತೆ ಹೋಗ್ಲಿಕ್ಕೆ ಬರ್ಲಿಕ್ಕೆ. ಅದೇನೋ ಆ ರೀತಿ ರಿಸ್ಟ್ರಿಕ್ಷನ್ ಮಾಡ್ಲಿಕ್ಕೆ ಆಗೋಲ್ಲ. ಯಾರು ಬಂದಿಲ್ಲ ಬಂದ್ರಂತ ಎಲ್ಲ ಅಡ್ಜಸ್ಟ್ ಮಾಡ್ಬೇಕಷ್ಟೇ. ಸರ್ಕಾರ ಹಂತದಲ್ಲಿ ಏನಾಯ್ತಾಗ ನಡೀತಿರ್ತಾವೆ. ಕಾರ್ಯಕರ್ತರಿಗೆ ಒಂದೇನೋ ಹುಮ್ಮಸ್ ಇರ್ತಾವೆ, ಏನೋ ನಡೀತಾ ಇದೆ ಹೋಗ್ತಾರೆ ಎಲ್ಲ ಕಡೆ. ನಾವು ಭಾಳಷ್ಟು ಕಡೆ ಇಲ್ದಾರ ಬಂದು ಕೂತಿರ್ತಾರ ಫಂಕ್ಷನ್ ಅಲ್ಲಿ. ಎಷ್ಟು ಸರಿ ಏನು ಹೊಸದಲ್ಲ, ಇನ್ನು ದೊಡ್ಡ ದೊಡ್ಡ ಕಾರ್ಯಕ್ರಮ ಇರ್ತಾರೆ. ಲೋಕಲ್ ಆಗಿ ಅವರೇ ಅಡ್ಜಸ್ಟ್ ಮಾಡ್ಕೊಂಡು ಸಹಕಾರ ಮಾಡಿ ಅಂತರ ಕಾರ್ಯಕ್ರಮ ಮಾಡ್ಬೇಕಷ್ಟೇ. ನಮ್ಮ ಆಪ್ತರೊಬ್ಬರು BJP ಸೇರ್ಪಡೆ ಆಗಿದ್ದಾರೆ, ಸಿಂಗೆ ಅವರು. ಅವ್ರು ನಮ್ಮನ್ನು ಬಿಟ್ಟು 1 ವರ್ಷ ಮೇಲೆ ಆಯ್ತು. ನಮ್ಮ ಜೊತೆ ಸಂಪರ್ಕದಾಗಿಲ್ಲ. ಹಿಂಗಾಗಿ ಅದು ಕಾಂಗ್ರೆಸ್ ಅಂತ ಹೇಳಲಿಕ್ಕಾಗಲ್ಲ. ಸುಮಾರು ದಿನದಿಂದ ನಮ್ಮದಿಂದ ದೂರ ಇದ್ರು. ಸೊ ಹೀಗಾಗಿ ಬಿಟ್ಟು ಹೋಗಿದವ್ರಿಗೆ ಒಳ್ಳೇದಾಗಲ್ಲ ಅಷ್ಟೇ. ಬೆಳಿಲ್ಲ ಅಲ್ಲಿ ಪಕ್ಷದಲ್ಲಿ. ಓಕೆ. RSS पथसंचलनासाठी पोलीस परवानगी आवश्यक असल्याच्या प्रियांका खरगे यांच्या वक्तव्याबाबत विचारले असता तो त्यांच्या विभागाच्या कार्यक्षेत्रातील विषय आहे. कोणत्या पद्धतीने परवानगी घ्यायची आणि कोणते नियम पाळायचे हे गृह मंत्रालय आणि गृहमंत्री ठरवतील असे त्यांनी स्पष्ट केले. विनोद कोलकर, KMM मराठी, बेळगाव.
ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakwadi, Belagavi.